ವೀಕ್ಷಕರೇ ನಮಸ್ತೆ. ನಾವೀಗ ಇರುವಂಥದ್ದು ಸುಳ್ಯ ತಾಲೂಕು ಮತ್ತು ಕಾಸರಗೋಡು ಜಿಲ್ಲೆಯ ಗಡಿ ಪ್ರದೇಶವಾಗಿರುವಂತಹ ಬಂದಡ್ಕದಲ್ಲಿ ನಾವಿದ್ದೇವೆ. ಇಲ್ಲೊಂದು ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಈ ಭಾಗದಲ್ಲಿ ಸುಮಾರು 600 ವರ್ಷಕ್ಕಿಂತಲೂ ಹೆಚ್ಚಾಗಿ ನೆಲೆಸಿದಂತಹ ಅನೇಕ ಕುಟುಂಬಗಳಿವೆ. ಅದರಲ್ಲಿ ಪಾಲರ್ಗುಂಡ್ಯ ಅನ್ನುವಂತಹ ಕುಟುಂಬ ಕೂಡ ಒಂದಾಗಿದೆ. ಹಲವಾರು ವರ್ಷಗಳಿಂದ ಇಲ್ಲಿ ನೆಲೆಸಿಕೊಂಡು ದೇವರ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ಕುಟುಂಬದ ಒಂದು ದೈವಸ್ಥಾನ ಇದೀಗ ಪಾಲರ್ಗುಂಡ್ಯ ಅನ್ನುವಂಥಲ್ಲಿ ಜೀರ್ಣೋದ್ಧಾರಗೊಳ್ತಿದೆ. ಪರಶುರಾಮ ಸೃಷ್ಟಿಯ ದೇವರನಾಡು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಪೂರ್ವ ದಿಕ್ಕಿನ ಕುಡಂಕುಳಿ ಸೀಮೆಗೆ ಒಳಪಟ್ಟು ಬಂದಡ್ಕ ಗ್ರಾಮದ ಪಾಲಾರು ಎಂಬ ಸ್ಥಳದಲ್ಲಿ ನೆಲೆ ನಿಂತಿರುವ ಪಾಲಾರು ಗುಂಡ್ಯ ಕುಟುಂಬಸ್ಥರು ಮೂಲತಃ 800 ವರ್ಷಗಳ ಹಿಂದೆ ಬೆಳ್ತಂಗಡಿ ತಾಲೂಕಿನ ಶೀರಾಡಿಗುಂಡ್ಯ ಎಂಬ ಸ್ಥಳದಿಂದ ವಲಸೆ ಬಂದಿದ್ದಾರೆ. ಬಳಿಕ ಮರ್ಕಂಜದ ಬಲ್ನಾಡು ಎಂಬಲ್ಲಿ ನೆಲೆ ನಿಂತು ಅಲ್ಲಿಂದ 100 ವರ್ಷಗಳ ನಂತರ ಸುಳ್ಯ ತಾಲೂಕಿನ ಆಲಟಿಯಲ್ಲಿ ನೆಲೆಸಿ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಕಂಪಕಜೆ ಎಂಬಲ್ಲಿಗೆ ವಲಸೆ ಬಂದರು. ಹಲವು ವರ್ಷಗಳ ನಂತರ ಪಾಲಾರಿಗೆ ವಲಸೆ ಬಂದು ಅಲ್ಲಿ ನೆಲೆಸಿ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ದೇವರ ಅಧೀನದಲ್ಲಿರುವ ಭೂಮಿಯಲ್ಲಿ ವ್ಯವಸಾಯವನ್ನು ಅವಲಂಬಿಸಿಕೊಂಡು ತಮ್ಮ ಇಷ್ಟ ದೈವದೇವರುಗಳನ್ನು ಆರಾಧನೆ ಮಾಡಿಕೊಳ್ಳಲು ಮಣ್ಣಿನಿಂದ ನಿರ್ಮಿಸಿದ ಗೋಡೆ ಮತ್ತು ಮುಳಿಹುಳ್ಳು ಮಾಡಿನ ಚಾವಡಿಯಲ್ಲಿ ದೈವಗಳನ್ನು ಪ್ರತಿಷ್ಠಾಪಿಸಿ ಪರಿಪಾಲನೆ ಮಾಡಿಕೊಂಡು ಬಂದರು. ಅಂದಿನಿಂದ ಇಂದಿನವರೆಗೆ ಬಂದಡ್ಕ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಸೇವೆಯನ್ನು ಮಾಡಿಕೊಂಡು ದೇವರ ನೃತ್ಯೋತ್ಸವದ ಸಮಯದಲ್ಲಿ ದೀಟಿಗೆ ಹಾಗೂ ಇನ್ನಿತರ ಕೆಲಸಗಳನ್ನು ಈಗಲೂ ಕೂಡ ಗುಂಡ್ಯ ಮನೆತನದವರು ಮಾಡಿಕೊಂಡು ಬರುತ್ತಿದ್ದಾರೆ. ಕಾಲಚಕ್ರ ಉರುಳಿದಂತೆ ಚಾವಡಿಯು ಶಿಥಿಲಗೊಂಡು 1970ರ ಅಷ್ಟಮಂಗಲ ಚಿಂತನೆಯ ಪ್ರಕಾರ ಅಂದಿನ ಕುಟುಂಬದ ಹಿರಿಯರಾದ ದಿವಂಗತ ಅಪ್ಪಯ್ಯಗೌಡರ ಮುಂದಾಳತ್ವದಲ್ಲಿ ಚಾವಡಿ ನಿರ್ಮಿಸಿ ಪ್ರತಿಷ್ಠೆ ಮಾಡಲಾಯಿತು. ನಂತರ ದೈವಗಳ ಸಾನ್ನಿಧ್ಯಗಳ ಕೊರತೆಗಳುಂಟಾದುದರಿಂದ 1986ರಲ್ಲಿ ಪುನಃ ಅಷ್ಟಮಂಗಲ ಚಿಂತನೆ ನಡೆಸಿ ವಿಷ್ಣು ಸ್ತಂಭವನ್ನು ನೂತನವಾಗಿ ನಿರ್ಮಿಸಿ ವಿಧಿವಿಧಾನಗಳಿಗೆ ಅನುಸಾರವಾಗಿ ಬ್ರಹ್ಮಶ್ರೀ ಕೇಶವತಂತ್ರಿಯವರ ನೇತೃತ್ವದಲ್ಲಿ ಪುನರ್ಪ್ರತಿಷ್ಠಾ ಕಾರ್ಯಕ್ರಮ ನೆರವೇರಿಸಲಾಯಿತು. ನಂತರ 2015ರ ತಾಂಬೂಲ ಪ್ರಶ್ನೆಯ ಚಿಂತನೆಯ ಪ್ರಕಾರ ದೈವಸ್ಥಾನದ ಸಮೀಪ ತರವಾಡು ಮನೆ ನಿರ್ಮಾಣ ಮಾಡಬೇಕೆಂದು ಕಂಡುಬಂದುದರಿಂದ 2017ರಲ್ಲಿ ನೂತನವಾಗಿ ತರವಾಡು ಮನೆಯನ್ನು ನಿರ್ಮಿಸಿ ವೆಂಕಟರಮಣ ದೇವರ ಮುಡಿಪನ್ನು ಹಾಗೂ ಕಲ್ಲುರುಟಿ ದೈವವನ್ನು ವಿಧಿಯಾನುಸಾರವಾಗಿ ಸ್ಥಾಪನೆ ಮಾಡಲಾಯಿತು. ಸುಮಾರು 50 ವರ್ಷಗಳ ನಂತರ ದಿವಂಗತ ಭೋಜಪ್ಪ ಗೌಡರ ಮುಂದಾಳತ್ವದಲ್ಲಿ 2022ರಲ್ಲಿ ಸದಾನಂದ ಕೋಡತ್ ಜ್ಯೋತಿಷ್ಯರ ನೇತೃತ್ವದಲ್ಲಿ ನಡೆದ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಚಾವಡಿಯು ಶಿಥಿಲಗೊಂಡಿರುವುದರಿಂದ ನೂತನ ಚಾವಡಿಯ ನಿರ್ಮಾಣ ಮಾಡುವುದಾಗಿ ತೀರ್ಮಾನಿಸಲಾಯಿತು. ಆ ಪ್ರಕಾರ ದೈವಗಳನ್ನು ಬಾಳಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಳೆಯ ಚಾವಡಿಯನ್ನು ತೆಗೆದು ಅದೇ ಸ್ಥಳದಲ್ಲಿ ಭೂಮಿ ಪೂಜೆ ಮಾಡಿ ಉತ್ತಮ ಶಿಲ್ಪಿಯಿಂದ ಕ್ರಮಾನುಸಾರ ಕುತ್ತಿ ಹಾಕಿಸಿ ನಕ್ಷೆ ತಯಾರಿಸಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಕುಲದೇವರು ವೆಂಕಟರಮಣ ದೇವರನ್ನು ನೆನೆದು ಕುಟುಂಬ ದೈವಗಳ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತು ಶ್ರೀ ರಾಜದೈವದ ಹಾಗೂ ಪ್ರಾದೇಶಿಕ ದೈವದೇವರುಗಳ ಗುರು ಹಿರಿಯರ ಅನುಗ್ರಹದೊಂದಿಗೆ ಚಾವಡಿಯನ್ನು ಸಂಪೂರ್ಣವಾಗಿ ಶಿಲೆಯಿಂದ ನಿರ್ಮಿಸಿ ಉತ್ತಮವಾದ ಮರದ ಮಾಡನ್ನು ಮಾಡಲಾಯಿತು. ಚಾವಡಿ ಎದುರು ಭಾಗದಲ್ಲಿ ಗೋಪುರವನ್ನು ದೇವಸ್ಥಾನದ ಆಗ್ನೇಯ ದಿಕ್ಕಿಗೆ ಗುಳಿಗನ ಕಟ್ಟೆಯನ್ನು ನಿರ್ಮಿಸಲಾಯಿತು. ಸಂಘಟಿತ ಪ್ರಯತ್ನದ ಫಲವಾಗಿ ನೂತನವಾಗಿ ನಿರ್ಮಾಣ ಕಾರ್ಯಗಳನ್ನು ಮಾಡಲಾಗಿದೆ. ಈಗ ಪಾಲರ್ಗುಂಡ್ಯ ಕುಟುಂಬದ ದೈವಸ್ಥಾನದ ಕಾಮಗಾರಿಗಳು ಪೂರ್ಣಗೊಂಡು ನವೀಕರಣ ಪುನರ್ಪ್ರತಿಷ್ಠೆಗೆ ಸಿದ್ಧಗೊಂಡಿದೆ. ಶ್ರೀ ವಿಷ್ಣುಮೂರ್ತಿ, ಶ್ರೀ ಧರ್ಮದೈವ ಮತ್ತು ಪರಿವಾರ ದೈವಗಳ ನವೀಕರಣ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವ ಮತ್ತು ದೈವಗಳ ಧರ್ಮ ನಡವಳಿಕೆಗಳು 28/3/2025 ಶುಕ್ರವಾರದಿಂದ 1/4/2025 ಮಂಗಳವಾರದವರೆಗೆ ನಡೆಯಲಿದೆ. ನಮ್ಮೊಂದಿಗೆ ಈ ಒಂದು ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಬಾಲಕೃಷ್ಣ ಮಾಸ್ತರ್ ಅವರು ನಮ್ಮ ಜೊತೆ ಇದ್ದಾರೆ. ಸುಮಾರು 800 ವರ್ಷಗಳ ಹಿಂದೆ ಶೀರಾಡಿಗುಂಡ್ಯದಲ್ಲಿ ನೆಲೆ ನಿಂತಹ ಒಂದು ಕುಟುಂಬ, ಅವರಿಗೆ ಅಲ್ಲಿ ಏನೋ ತೊಂದರೆಯಾಗಿ ಅಲ್ಲಿಂದ ಸುಳ್ಯ ತಾಲೂಕಿನ ಆಲೇಟಿಗುಂಡ್ಯಕ್ಕೆ ಬಂದು ಅಲ್ಲಿ ನೆಲೆ ನಿಂತರು. ಅಲ್ಲಿ ಒಂದು 2-3 ಶತಮಾನಗಳಷ್ಟು ಕಾಲ ಕಳೆದ ಮೇಲೆ
ಅಲ್ಲಿಂದ ಒಂದು ವಿಭಾಗವು ಇದು ಬಂದಡ್ಕ ಗ್ರಾಮದ ಸುಬ್ರದೇವರಮಣ್ಯ ದೇವರ ಮಣ್ಣಿಗೆ ಸಂಬಂಧಪಟ್ಟಂಥ ಈ ಪಾಲಾರು ಎಂಬ ಸ್ಥಳಕ್ಕೆ ವಲಸೆ ಬಂತು, ಕಂಡಿತು. ಈಗ ಇಷ್ಟು ದೈವಗಳು ಇಲ್ಲಿ ಆರಾಧನೆಗೊಳ್ತಾ ಇದೆ. 12 ಅದರಲ್ಲಿ ಇದು ಒಂದು ವಿಷ್ಣುಮೂರ್ತಿ, ಮತ್ತೊಂದು ಧರ್ಮದೈವ, ಇನ್ನು ಧರ್ಮದೈವ ಅಂದರೆ ರುದ್ರಚಾಮುಂಡಿ, ಆಮೇಲೆ ಪಿಲಿಭೂತ, ಪಂಜುರ್ಲಿ, ಮತ್ತೊಂದು ಪಂಜುರ್ಲಿ, ಕಲ್ಲುರ್ಟಿ, ಕುಕ್ಕೆತ್ತಿ ಬಲ್ಲು, ಮತ್ತು ಇನ್ನು ಗುಳಿಗ, ಅಂಗರ ಇತ್ಯಾದಿ ದೈವಗಳು 12 ದೈವಗಳು ಇಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಒಟ್ಟು ಇಷ್ಟು ಕುಟುಂಬಗಳು ಈಗ ಈ ಒಂದು ಪಾಲಾರಗುಂಡಿಯ ಕುಟುಂಬದಲ್ಲಿ ಈಗ ಇಲ್ಲಿಗೆ ಈ ವರ್ಷಕ್ಕಾಗುವಾಗ 57 ಮನೆಯವರು ಇದ್ದಾರೆ. ಅದು ಇಲ್ಲೇ ಇಲ್ಲ, ಸುಳ್ಯ ತಾಲೂಕಿನಲ್ಲಿ ಸ್ವಲ್ಪ ಇದ್ದಾರೆ, ಇನ್ನು ಆಚೆ ಮಡಿಕೇರಿಯವರೆಗೆ ಹಬ್ಬಿಕೊಂಡು ಉಂಟು. ಅವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಮುಂದಿಗೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಸುರೇಶ್ ಇವರು ನಮ್ಮ ಜೊತೆ ಇದ್ದಾರೆ. ಇದು ಅಷ್ಟಮಂಗಲ ಪ್ರಶ್ನೆ ಒಂದು 2023ರಲ್ಲಿ ಇಟ್ಟಂಥ ಸ್ವರ್ಣ ಪ್ರಶ್ನೆಯಲ್ಲಿ ಹೊಸ ಸ್ಥಾನವನ್ನು ನಿರ್ಮಿಸಬೇಕಂತ ತೀರ್ಮಾನ ಮಾಡಿದೆವು. 2023ರಲ್ಲಿ ನಾವು ಕೆಲಸವನ್ನು ಶುರು ಮಾಡಿದ್ದೇವೆ. ಆಮೇಲೆ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ನಡೀತಾ ಬಂತು. ಈ ನಾಳಿನ 28ರಿಂದ 1 ತನಕ ನಡೆಯುವಂಥ ಈ ಬ್ರಹ್ಮಕಲಶೋತ್ಸವದ ಡೇಟ್ ಫಿಕ್ಸ್ ಆಯಿತು. ಭೂತದ ಕೋಲಕ್ಕೂ ಡೇಟ್ ಫಿಕ್ಸ್ ಆಗಿ ನಡೀಲಿಕ್ಕಿದೆ. ನಮ್ಮೊಂದಿಗೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ವಿಜಯಕುಮಾರ್ ಅವರಿದ್ದಾರೆ. ಈಗ ತಾನೇ ಜೀರ್ಣೋದ್ಧಾರದ ಕೆಲಸಗಳು ಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಇನ್ನು ಬ್ರಹ್ಮಕಲಶೋತ್ಸವದ ಕೆಲಸಗಳು ಈಗ ಆರಂಭ ಮಾಡಿ ಎಲ್ಲರಿಗೂ ಶ್ರಮದಾನ ಮೂಲಕ ಮಾಡ್ತಾ ಇದ್ದಾರೆ. ಅದಕ್ಕೆ ಹಲವಾರು ಸಬ್ ಕಮಿಟಿಗಳನ್ನು ನಾವು ಮಾಡಿದ್ದೇವೆ. ಡೆಕೋರೇಷನ್ ಐಟಮ್ ಆಗಲಿ, ಬೇರೆ ಬೇರೆ ಥರದ ಲೈಟ್ ಆ್ಯಂಡ್ ಸೌಂಡು ಕಮಿಟಿಗಳನ್ನು ಮಾಡಿ ಅವಾಗೇ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಪಾಲಾರಗುಂಡಿಯ ದೈವಸ್ಥಾನದ ನವೀಕರಣ ಪುನರ್ಪ್ರತಿಷ್ಠಾ ಕಾರ್ಯಕ್ರಮಗಳು ನಡೆಯುವಂತಹ ಒಂದು ಉದ್ದೇಶದಿಂದ ಈಗಾಗಲೇ ಸಕಲ ಕೆಲಸಗಳು ನಡೀತಾ ಇರುವಂಥದ್ದು ನೀವೀಗ ಗಮನಿಸಿದರೆ. ಈಗಾಗಲೇ ಇಲ್ಲಿ ದ್ವಾರದ ಕೆಲಸಗಳು ನಡೀತಾ ಇದೆ. ಇಲ್ಲಿಯ ಯುವಕರ ತಂಡ, ಮಕ್ಕಳ ತಂಡ ಈ ಒಂದು ದ್ವಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಬರುವ ಮಾರ್ಚ್ 28ರಿಂದ ಏಪ್ರಿಲ್ 1ರವರೆಗೆ ಬ್ರಹ್ಮಕಲಶ ನವೀಕರಣ ಪುನರ್ಪ್ರತಿಷ್ಠಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಯಶವಂತ್ ಕಾಳಮನ ಜೊತೆ ದಯಾನಂದ ಕೊರತೋಡಿ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.